ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾಜಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ತಂಡ ರಚನೆಯಾಗಿದೆ. ಆ ತಂಡದ ಜೊತೆ ಎಲ್ಲ ನಮ್ಮ ವಕೀಲರ ತಂಡ ಇದೆ. ಕಾನೂನು ಪ್ರಕಟಣೆ ಏನು ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದಾಗಿತ್ತು. ಇದುವರೆಗೂ ದೊಡ್ಡ ಘಟನೆ ಆಗಿರಲಿಲ್ಲ. ಇದು ರಾಜಕಾರಣ ಅಂತೇಳಿ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮತ್ತು ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು. ಇಂದಿನ ಚುನಾವಣೆಯಲ್ಲಿ ಆದಂಥ ಎಫೆಕ್ಟನ್ನು ಇದು ಮಂಡ್ಯ ಜಿಲ್ಲೆಗೆ ಒಂದು ಹಾನಿಯಾಗಿ, ದೊಡ್ಡ ಹಾನಿಯಾಗಿ ತೋರ್ಕೊಂಡಿರೋದು ಅಂತೇಳಿ ಎಲ್ಲರಿಗೂ ಎದ್ದು ಕಾಣ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಮ್ಸ್ ಆಗ್ಬೋದು, ಹಿಂದೂ ಆಗ್ಬೋದು, ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗುತ್ತಾಟಕ್ಕೆ ಹೋಗಲ್ಲ. ಹಿಂದೆಲಿಂದ ಇದು ಒಂದು ಸಪೋರ್ಟ್, ದೊಡ್ಡ ಮಟ್ಟದ ಒಂದು ಸಪೋರ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಗೊಂದಲವನ್ನು ಹುಟ್ಟಾಕೋದು, ದೊಡ್ಡ ಮಟ್ಟದಲ್ಲಿ ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ, ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಮುಸ್ಲಿಮಿಂದಲೇ ನಾವು ಸರ್ಕಾರವನ್ನು ಹೂಡಿದ್ದೇವೆ, ಸರ್ಕಾರವನ್ನು ಕಟ್ಟಿದ್ದೇವೆ ಅನ್ನೋದೊಂದು ಭಾವನೆ ಬಂದಿದೆ. ಅದು ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇಲ್ಲಿ ಗಣಪತಿ ಉತ್ಸವದಲ್ಲಿ, ಇದು ಪರಂಪರ ಸಾವಿರಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇರುವಂಥ ಒಂದು ಗಣಪತಿ ಉತ್ಸವ, ಗಣೇಶನ ಉತ್ಸವದಲ್ಲಿ ಪ್ರತಿಯೊಬ್ಬರು ಭಾಗವಹಿಸ್ತಾ ಇದ್ರು. ಇದು ಗೊತ್ತಿತ್ತು. ಇಂಟೆಲಿಜೆನ್ಸ್ ಎಲ್ಲಿ ಫೇಲ್ ಆಯಿತು ಅನ್ನೋದನ್ನ ಮುಂಚೆಲ್ಲ ಇವರು ಗುರುತಿಸ್ಕೋಬೇಕು. ಸರ್ಕಾರ ಕೈ ಕಟ್ಕೊಂಡು ಕುಂತಿತ್ತು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಂತಿತ್ತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ವಿ. ಯಾಕೆಂದರೆ ಪೊಲೀಸ್ಗಳಿಗೆ ಫ್ರೀಡಮ್ ಕೊಟ್ಟಿಲ್ಲ. ಅದು ನಾವು ಇಲ್ಲಿ ವಿಚಾರಿಸಿರೋದಾಗೆ ಅವ್ರನ್ನ ಕೈ ಕೊಟ್ಕೊಂಡು ಕುಂತ್ಕೊಳ್ಳೋ ಒಂದು ಸ್ಥಿತಿಗೆ ತಂದಿದೆ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸಾಹೇಬ್ರೆ. ಯಾಕೆಂದ್ರೆ ಅವ್ರನ್ನ ಕೈ ಕಟ್ಟಿ ನೀವು ಸುಮ್ಮನೆ ಕುಂತ್ಕೋಬೇಕು. ಯಾಕೆಂತ ಹೇಳಿದ್ರೆ ಪೆಟ್ರೋಲ್ ಬಾಂಬ್ ತಯಾರಾಗ್ತವೆ, ಗೊತ್ತಿರೋದಿಲ್ವಾ ಈ ಡಿಪಾರ್ಟ್ಮೆಂಟ್ಗೆ? ಇಂಟೆಲಿಜೆನ್ಸಿ ಎಲ್ಲಿತ್ತು? ಗೊತ್ತಿತ್ತು ಇವ್ರಿಗೆ. ಗೊತ್ತಿದ್ದು ಸಹ ಇದನ್ನ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದು ತಪ್ಪು. ನಿಜವಾಗ್ಲೂ ಈ ಸರ್ಕಾರ ನಿಜವಾಗ್ಲೂ ಪಾಠ ಕಲಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಇದಕ್ಕೆ ಶೀಘ್ರದಲ್ಲೇ, ಯಾಕೆಂದರೆ ಸರ್ಕಾರದ ಗಮನಕ್ಕೆ ತರೋದಕ್ಕೆ, ಯಾಕೆಂದರೆ ಸರ್ಕಾರ ಕಣ್ಮುಚ್ಕೊಂಡು ಕುಂತ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬ್ರು ಇದ್ದಾರೆ, ಮತ್ತು ಅಪೋಸಿಷನ್ ಲೀಡರ್ ಇದ್ದಾರೆ, ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ. ಈಗ ವಕೀಲರ ತಂಡ ಬಂದಿದೆ. ಇವ್ರಿಗೆ ತಕ್ಕ ಪಾಠ ಕಲಿಸುವಂಥ, ಯಾಕೆಂದರೆ ಹಿಂದೂ ಮುಸ್ಲಿಮ್ಸ್ಗೆ ಹುಟ್ಟಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈ ಮಟ್ಟದಲ್ಲಿ ಯಾವಾಗಲೂ ಹೋಗಿರಲಿಲ್ಲ. ಅಮಾಯಕರನ್ನ ಹೊರಗಡೆಯಿಂದ ಕರೆಸಿ, ಅಮಾಯಕರು ಮನೇಲಿದ್ದಂಥವ್ರಿಗೆ ನೂರಾರು ಜನಕ್ಕೆ ಇವರು ಬಂಧನಕ್ಕೆ ಕಳಿಸಿರೋದು ತಪ್ಪು. ಅವ್ರ ಕಾರ್ಯಕರ್ತರು ಇದರಲ್ಲಿ ಇನ್ವಾಲ್ವ್ ಇದೆ. ನಮ್ಮ ಹತ್ರ ರೆಕಾರ್ಡ್ ಇದೆ, ಎವಿಡೆನ್ಸ್ ಇದೆ. ಅದನ್ನು ನಾವು ಸರ್ಕಾರ ಗಮನಕ್ಕೆ, ಇದು ಅಶ್ವಥ್ ನಾರಾಯಣ ಅವ್ರಿಗೆ ಮತ್ತು ನಾವು ಒಪ್ಪಿಸ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ವಕೀಲರ ತಂಡಕ್ಕೆ ಅವ್ರ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಇದಕ್ಕೆ ಮೊದಲಾಗಿ ನಿಂತಿದ್ದಾರೆ, ಮುಂದತ್ವಾಗಿ ನಿಂತಿದ್ದಾರೆ, ಗಲಾಟೆ ಮಾಡಿ ಅಂತೇಳಿ. ಅದನ್ನು ಸಹ ನಾವು ರೆಕಾರ್ಡ್ ಪ್ರಕಾರ ಖಂಡಿತ ಕೊಟ್ಟು ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವಂಥ ಕೆಲಸಗಳನ್ನು ಖಂಡಿತ ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತನ್ನ ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.